ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಕಡೆಯಿಂದ ಇವತ್ತು ಒಂದು ಸಖತ್ತಾದ ಫನ್ ಪ್ರೊಮೋ ಅಪ್ಡೇಟ್ ಬಂದಿದೆ. ಈ ಪ್ರೊಮೋ ನೋಡಿದ್ರೆ ಒಂದು ವಿಷಯ ಕ್ಲಿಯರ್ ಆಗುತ್ತೆ. ಇದು ಸೀರಿಯಸ್ ಡ್ರಾಮಾ ಅಲ್ಲ, ಪ್ಯೂರ್ ಎಂಟರ್‌ಟೈನ್‌ಮೆಂಟ್ ಪ್ರೊಮೋ. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಭಾನುವಾರ ಅವರ ಫಸ್ಟ್ ಪ್ರೊಮೋ ಅಂದ್ರೆ ಗಿಲ್ಲಿ ಅವರ ಪ್ರೆಸೆನ್ಸ್ ಆಲ್ಮೋಸ್ಟ್ ಫಿಕ್ಸ್ ಅಂತಾನೆ ಹೇಳ್ಬೋದು. ಇದಕ್ಕೆ ಇನ್ನೊಂದು ಆ್ಯಡ್ ಅಂದ್ರೆ ನಮ್ಮ ರಜತ್ ಅವರ ಎಂಟ್ರಿ. ಇವರಿಬ್ಬರು ಸೇರಿದ ಮೇಲೆ ಫನ್ ಫ್ಯಾಕ್ಟರಿ ಡಬಲ್ ಆಗಿದೆ ಅನ್ನೋದು ಪ್ರೊಮೋ ನೋಡಿದ್ರೆ ಗೊತ್ತಾಗುತ್ತೆ. ಈ ಟಾಸ್ಕ್ ಕಾನ್ಸೆಪ್ಟ್ ಇಟ್ ಸೆಲ್ಫ್ ಇಂಟ್ರೆಸ್ಟಿಂಗ್. ಕಣ್ಣು ಕಟ್ಟಿಕೊಂಡು ಪ್ಲೇಟ್ ಟೆಸ್ಟ್ ಮಾಡಿ ಡೈರೆಕ್ಟ್ ಆಗಿ ಹೇಳದೆ ಇಂಡೈರೆಕ್ಟ್ ಆಗಿ ಕಾನ್ವೆ ಮಾಡಬೇಕು. ಇದು ಈಸಿ ಟಾಸ್ಕ್ ಅಲ್ಲ. ಅದರಲ್ಲೂ ಪ್ರೆಷರ್, ಕನ್ಫ್ಯೂಷನ್ ಮತ್ತು ಫನ್ ಎಲಿಮೆಂಟ್ ಮಿಕ್ಸ್ ಆಗಿದೆ. ಇಲ್ಲಿ ಹೈಲೈಟ್ ಏನಪ್ಪಾ ಅಂದ್ರೆ ಗಿಲ್ಲಿ ಮತ್ತು ರಜತ್ ಅವರ ಕಾಂಬೋ ಕೆಮಿಸ್ಟ್ರಿ. ಗಿಲ್ಲಿ ಅವರ ಸ್ಟೈಲ್ ಎಂದರೆ ಪ್ಯೂರ್ ಸರ್ಸಮ್ ಫನ್, ಟೀಸಿಂಗ್, ಲೈಟ್ ಹಾರ್ಟೆಡ್ ಕಾಮಿಡಿ. ಅದನ್ನ ಯಾವ ರೀತಿ ಅಬ್ಸರ್ಟಿವ್ ಪರ್ಸನ್ ಹ್ಯಾಂಡಲ್ ಮಾಡ್ತಾನೆ ಅದನ್ನ ಮೇನ್ ಪಾಯಿಂಟ್. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ರಜತ್ ಅವರು ಗಿಲ್ಲಿ ಮಾತುಗಳನ್ನ ಪರ್ಸನಲ್ ಆಗಿ ತೆಗೆದುಕೊಳ್ಳದೆ ಸ್ಪೋರ್ಟಿಂಗ್ ಸ್ಪಿರಿಟ್ ನಲ್ಲಿ ಅಕ್ಸೆಪ್ಟ್ ಮಾಡ್ತಾರೆ. ಆದ್ರಿಂದಲೇ ಇವರಿಬ್ಬರ ಇಂಟ್ರಾಕ್ಷನ್ ಎಂಟರ್ಟೈನ್ ಆಗಿದೆ. ನಿಜ ಹೇಳ್ಬೇಕಂದ್ರೆ ಗಿಲ್ಲಿ ಅವರ ಹ್ಯೂಮರ್ ಎಲ್ಲರಿಗೂ ಸ್ಯೂಟ್ ಆಗಲ್ಲ. ಕೆಲವರಿಗೆ ಇರಿಟೇಷನ್ ಆಗ್ಬೋದು, ಕೆಲವರಿಗೆ ಓವರ್ ದ ಟಾಪ್ ಅನಿಸಬಹುದು. ಆದ್ರೆ ಅದನ್ನ ಫನ್ ವೇ ನಲ್ಲಿ ತೆಗೆದುಕೊಂಡ್ರೆ ಅದೇ ಕಂಟೆಂಟ್ ಆಗಿ ಕನ್ವರ್ಟ್ ಆಗುತ್ತೆ. ರಜತ್ ಅವರ ಸ್ಟ್ರಾಂಗೆಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಅವರು ಲಿಟರ್ಲಿ ಶೋ ಡೈನಾಮಿಕ್ ಅನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ. 100 ದಿನಗಳಲ್ಲಿ ಆಟದಲ್ಲಿ ಪ್ರತಿ ಮಾತು ಪರ್ಸನಲ್ ಆಗಿ ತಗೊಂಡ್ರೆ ಮೆಂಟಲ್ ಪೀಸ್ ಮೇಂಟೈನ್ ಮಾಡೋಕ್ಕಾಗಲ್ಲ. ಇಲ್ಲಿ ರಿಯಾಕ್ಷನ್ ಕೊಡಬೇಕು, ಹೈಲೈಟ್ ಆಗಬೇಕು, ಕಂಟೆಂಟ್ ಕೊಡಬೇಕು. ಆದ್ರೆ ಶೋ ಮುಗಿದ ಮೇಲೆ ಮೂವ್ ಆನ್ ಆಗೋ ಮೈಂಡ್ ಸೆಟ್ ಇರಬೇಕು. ಅದೇ ಮ್ಯಾಚುರಿಟಿ ಇಲ್ಲಿ ಕಾಣಿಸ್ತಿದೆ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಕಂಟೆಂಟೆಸ್ಟ್ ಬಗ್ಗೆ ಎಕ್ಸ್ಟ್ರೀಮ್ ಟ್ರೋಲಿಂಗ್ ಅವಾಯ್ಡ್ ಮಾಡಬೇಕು. ಇವತ್ತು ಒಬ್ಬರ ಬಿಹೇವಿಯರ್ ಇಷ್ಟ ಆಗಲ್ಲ ಅಂದ್ರೆ ನಾಳೆ ಅದೇ ವೀಕಿ ಪಾಸಿಟಿವ್ ಸೈಡ್ ತೋರಿಸಬಹುದು. ಗೇಮ್ ಸಿಚುವೇಶನ್, ಟಾಸ್ಕ್, ಪ್ರೆಷರ್ ಒಪಿನಿಯನ್ ಚೇಂಜ್ ಮಾಡುತ್ತೆ. ಫ್ಯಾಮಿಲಿ, ಪರ್ಸನಲ್ ಲೈಫ್, ಬ್ಯಾಡ್ ವರ್ಡ್ಸ್, ಕ್ಯಾರೆಕ್ಟರ್ ಅಟ್ಯಾಕ್ ಇವೆಲ್ಲವೂ ಶೋ ಪಾರ್ಟ್ ಅಲ್ಲ. ಒಪಿನಿಯನ್ ಹೇಳಿ ಡಿಸ್ಕಷನ್ ಮಾಡಿ, ಆದರೆ ಲಿಮಿಟ್ ಮೇಂಟೈನ್ ಮಾಡೋದು ಬೆಸ್ಟ್. ಈ ಪ್ರೋಮೋಲಿ ಪೇರಿ ಟಾಸ್ಕ್ ಕಾನ್ಸೆಪ್ಟ್ ಕೂಡ ಫನ್ ಆಗಿ ಡಿಸೈನ್ ಮಾಡಿದ್ದಾರೆ. ಟೇಸ್ಟ್, ಗೆಸ್ಸಿಂಗ್, ಇಂಡೈರೆಕ್ಟ್ ಕ್ಲೂಸ್, ಕನ್ಫ್ಯೂಷನ್, ರಿಯಾಕ್ಷನ್ ಅಲ್ಲಿ ಎಲ್ಲವೂ ಲೆಟರ್ ಮೂಮೆಂಟ್ ಕ್ರಿಯೇಟ್ ಮಾಡುತ್ತೆ. ಸುದೀಪಣ್ಣ ಕೂಡ ಕನ್ಫ್ಯೂಸ್. ಗಿಲ್ಲಿ ರಜತ್ ಕಾಂಬೋ ಚೂಸ್ ಮಾಡಿರೋದು ಕ್ಲಿಯರ್ ಆಗಿ ಕಾಣಿಸುತ್ತೆ. ಬಿಕಾಸ್ ಸ್ಕ್ರೀನ್ ಪ್ರೆಸೆಂಟ್, ಟೈಮಿಂಗ್, ಡೈಲಾಗ್ ಡೆಲಿವರಿ ಇವರಿಬ್ಬರು ಟುಗೆದರ್ ವರ್ಕ್ ಆಗ್ತಾರೆ. ಓವರ್ಲಿ ಪ್ರೋಮೋ ಕಂಪ್ಲೀಟ್ಲಿ ಫನ್ ಲೋಡೆಡ್, ಸೀರಿಯಸ್ ಫೈಟ್, ನೆಗೆಟಿವ್ ಇಲ್ಲ, ಜಸ್ಟ್ ಲೈಟ್ ಹಾರ್ಟೆಡ್ ಎಂಟರ್ಟೈನ್ಮೆಂಟ್. ಫೈನಲಿ ಹೇಳ್ಬೇಕಂದ್ರೆ ಈ ಪ್ರೋಮೋ ಎಪಿಸೋಡ್ ನಲ್ಲಿ ಲಿಟರಲಿ ಮೂಮೆಂಟ್ಸ್ ಗ್ಯಾರಂಟಿ. ಎಪಿಸೋಡ್ ಫುಲ್ ವರ್ಜನ್ ನಲ್ಲಿ ಇನ್ನೂ ಹೆಚ್ಚು ಫನ್ ಎಕ್ಸ್ಪೆಕ್ಟ್ ಮಾಡಬಹುದು. ಈಗ ನಿಮ್ಮ ಒಪಿನಿಯನ್ ಬೇಕು ಗೈಸ್. ಗಿಲ್ಲಿ ರಜತ್ ಕಾಂಬೋ ನಿಮಗೆ ಹೇಗೆ ಅನಿಸ್ತು? ಫನ್ ಲೆವೆಲ್ ಇಟ್ಟಾಯ್ತಾ ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ತಿಳಿಸಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್